ವಾಸುದೇವನ ಶಕ್ತಿ ಹೊತ್ತು ಧರೆಗಿಳಿದ ಕಪಿವೀರ ಪವನಸುತ ಅಂಜನಿ ಪುತ್ರ ಹನುಮಂತ. ಏಕಪತ್ನಿಯತಸ್ಥನಾದ ಶ್ರೀರಾಮಚಂದ್ರನು ಶೂರ್ಪಣಖಿಯ ವಿವಾಹವನ್ನು ತಿರಸ್ಕರಿಸಿದಾಗ ಮಾತಿನ ಚಕಮಕಿಯಾಗಿ ಉದ್ರಿಕ್ತನಾದ ಲಕ್ಷ್ಮಣ ಶೂರ್ಪಣಖಿಯ 3 ಕಿವಿಗಳನ್ನು ಕತ್ತರಿಸಿದನು. ಕೋಪಗೊಂಡ ಆಕೆ ರಾವಣನಲ್ಲಿ ದೂರು ಸಲ್ಲಿಸುತ್ತಾಳೆ. ಸೇಡು ತೀರಿಸಿಕೊಳ್ಳಲು ರಾವಣ ಚಿನ್ನದ ಮಾಯಾಜಿಂಕೆಯನ್ನು ಪಂಚವಟಿಯ ಅರಣ್ಯದಲ್ಲಿ ಬಿಟ್ಟು ರಾಮ ಲಕ್ಷ್ಮಣರು ಅದನ್ನು ಹಿಡಿಯಲು ಹೋದಾಗ ತಾನು ಭಿಕ್ಷುಕನ ರೂಪದಲ್ಲಿ ಬಂದು ಒಂಟಿಯಾಗಿದ್ದ ಸೀತೆಯನ್ನು ಅಪಹರಿಸುತ್ತಾನೆ. ಸೀತೆಯ ಅಪಹರಣವಾದಾಗ ರಾಮ ಲಕ್ಷ್ಮಣರು ಕಾಡಿನಲ್ಲಿ ಸೀತೆಗಾಗಿ ಹುಡುಕಾಟದಲ್ಲಿದ್ದರು. ಅದೇ ಸಂದರ್ಭದಲ್ಲಿ ವಾಲಿ ಸುಗ್ರೀವರು ಆಸ್ತಿಗಾಗಿ ಜಗಳವಾಡಿ ಬೇರೆ ಬೇರೆಯಾಗಿದ್ದು ಹನುಮಂತನಿದ್ದ ಅಂಜನಾದ್ರಿಯ ಸಮೀಪದಲ್ಲಿ ವಾಲಿಗೆ ಹೆದರಿದ ಸುಗ್ರೀವ ಅಡಗಿ ಕುಳಿತಿದ್ದ. ರಾಮ ಲಕ್ಷ್ಮಣರನ್ನು ಕಂಡ ಸುಗ್ರೀವ ವಾಲಿಯ ಜನ ನನ್ನನ್ನು ಕೊಲ್ಲಲು ಬರುತ್ತಿರಬಹುದೆಂಬ ಭಯದಿಂದ ಹನುಮನಲ್ಲಿ ತನ್ನ ಇಂಗಿತವನ್ನು ತಿಳಿಸಿದಾಗ ರಾಮ ಭಜನೆಯಲ್ಲಿ ತಲ್ಲೀನನಾಗಿದ್ದ ಹನುಮ ಸುಗ್ರೀವನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಬ್ರಹ್ಮಚಾರಿ ರೂಪದಲ್ಲಿ ತಳೆದು ರಾಮ ಲಕ್ಷ್ಮಣರನ್ನು ಭೇಟಿಯಾಗಿ ಅವರಾರೆಂದು ತಿಳಿಯುತ್ತಾನೆ. ತಾನು ಇಷ್ಟು ದಿನ ಧ್ಯಾನ ಮಾಡಿದ್ದ ಫಲಕ್ಕೆ ರಾಮ ಒಲಿದಿದ್ದಾನೆ ಎಂಬುದು ತಿಳಿದು ಹನುಮ ಸಂತಸ ಮುಗಿಲು ಮುಟ್ಟಿತು. ತಾನು ನಿನ್ನ ಪರಮ ಭಕ್ತನೆಂದು ತನ್ನ ನಿಜ ರೂಪಕ್ಕೆ ಬಂದ ಹನುಮ ರಾಮನ ಆಶೀರ್ವಾದ ಪಡೆದು ಅವರೊಂದಿಗೆ ಸೀತೆಯನ್ನು ಹುಡುಕಲು ಹೊರಡುತ್ತಾನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ.
ನಡುವೆ ಹೋರಾಡುತ್ತಿರುವ ಲಕ್ಷ್ಮಣನ ಜೀವವನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯ ಸಂದರ್ಭದಲ್ಲಿ ರಾಮದೂತನಾದ ಹನುಮಂತನು ದ್ರೋಣಗಿರಿ ಪರ್ವತಕ್ಕೆ ಸಂಜೀವಿನಿಯನ್ನು ಹರಸಿ ಹೋಗುತ್ತಾನೆ. ಅಲ್ಲಿರುವ ಅಪಾರ ಸಸ್ಯರಾಶಿಗಳನ್ನು ನೋಡಿ ಗಲಿಬಿಲಿಗೊಂಡು ಇದು ತುರ್ತು ಪರಿಸ್ಥಿತಿ, ಸಂಜೀವಿನಿಯನ್ನು ಹುಡುಕುತ್ತಾ ಕುಳಿತುಕೊಳ್ಳಲು ಇದು ಸೂಕ್ತ ಸಮಯವಲ್ಲ ಎಂದು ಅರಿತ ಹನುಮನು ತನ್ನಲ್ಲಿನ ಸಂಪೂರ್ಣ ಜವಾಬ್ದಾರಿ ಎಂಬ ಅಗಾಧ ಶಕ್ತಿಯನ್ನು ಬಳಸಿ ಇಡೀ ಪರ್ವತವನ್ನೇ ಹೊತ್ತು ತಂದು ಅರ್ಪಿಸುತ್ತಾನೆ. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಅದ್ಭುತವಾದ ಪ್ರದರ್ಶನವನ್ನು ಕೊಟ್ಟಂತ ಎಲ್ಲ ಶಾಲಾ ಮಕ್ಕಳಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಇದೊಂದು 5 ನಿಮಿಷದಲ್ಲಿ ಪೂರ್ತಿ ರಾಮಾಯಣನ ನಮ್ಮ ಕಣ್ಣಿಂದ ಕಟ್ಬಿಟ್ರು ಶಾಲಾ ಮಕ್ಕಳು. ಅದ್ಭುತವಾದ ಪ್ರದರ್ಶನ, ಪ್ರತಿಯೊಬ್ಬರು ಅದ್ಭುತವಾಗಿ ಪ್ರದರ್ಶನವನ್ನು ಕೊಟ್ಟಿದ್ದೀರಾ. ತುಂಬಾ ಅದ್ಭುತವಾಗಿತ್ತು ನಿಮ್ಮ ರಾಮಾಯಣದ ಅದ್ಭುತ ದೃಶ್ಯಾವಳಿಗಳು.